ವಿಧಾನ. ಮೊದಲಿಗೆ ಅರ್ಧ ಲೀಟರ್ ತಯಾರು. ಈಗ ಅಂಗಡಿಗಳಲ್ಲಿ ಸಿಕ್ಕುವಂಥ ಮಜ್ಜಿಗೆ ಇದು ನಾವು ಮನೆಯಲ್ಲೇ ಮಾಡುವಂಥ ವಿಧಾನ. ನಿಮಗೆ ಈಸಿಯಾಗಿ ಕಲಿಸ್ಕೊಡ್ತೇವೆ. ಅಂಗಡಿಯಲ್ಲಿ ಆದರೆ ಒಂದು 2 ದಿನ 3 ದಿನ ನಿಮಗೆ ಸ್ಟಾಕ್ ಇರ್ತದೆ. ಇದರಲ್ಲಿ ಆವಾಗಲೇ ಮಾಡಿ ಆವಾಗಲೇ ಕುಡಿಬೋದು ಫ್ರೆಶ್ ಮಜ್ಜಿಗೆ. ನೋಡಿ, ಮೊದಲಿಗೆ ಅರ್ಧ ಲೀಟರ್ ತಯಾರಾಗಿದೆ. ರುಚಿಗೆ ಬೇಕಾದಷ್ಟು ಉಪ್ಪು, ಉಪ್ಪನ್ನು ಜಾಸ್ತಿಯಾಗಿ ಯೂಸ್ ಮಾಡಬೇಡಿ, ನನಗೆ ಬೇಕಾದರೆ ಹೀಗೆ ಹಾಕ್ಬೋದು. ಇದು ಮಿರ್ಚಿ ಮತ್ತು ಶುಂಠಿ ಪೇಸ್ಟ್ ಮಾಡಿದ್ದೇನೆ, ಇದನ್ನು ಸ್ವಲ್ಪ ಹಾಕ್ತೇನೆ. ಖಾರ ನಿಮಗೆ ನೋಡಿ ಹಾಕ್ಬೋದು, ಎಷ್ಟು ಬೇಕು ಅಷ್ಟನ್ನು. ಈಗ ಸ್ವಲ್ಪ ಕಮ್ಮಿ ಹಾಕ್ತೇನೆ, ಅಂದರೆ ನಮ್ಮ ಇಲ್ಲಿ ಖಾರ ಜಾಸ್ತಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ಸ್ವಲ್ಪ ಯೂಸ್ ಮಾಡ್ತೇನೆ. ನಿಮಗೆ ಬೇಕಾದಷ್ಟು ಖಾರ ಯೂಸ್ ಮಾಡ್ಬೋದು. ಅದಾದಮೇಲೆ ನೀರು, ನಿಮಗೆ ತುಂಬ ತೆಳುವಾಗಬೇಕಿದ್ರೆ ನೀರು ಜಾಸ್ತಿ ಹಾಕಿದರೆ ಆಯಿತು, ಬೇಕಿದ್ರೆ ಮತ್ತೆ ಹಾಕ್ಬೋದು. ಮತ್ತು ಇದು ಐಸ್ ಕ್ಯೂಬ್ ಬೇಕಂತಿಲ್ಲ, ನನಗೆ ಕೋಲ್ಡ್ ಸ್ವಲ್ಪ ಜಾಸ್ತಿ ಬೇಕಾಗಿ ಐಸ್ ಕ್ಯೂಬ್ ಯೂಸ್ ಮಾಡ್ತಾ ಇದ್ದೇವೆ. ಅದಾದಮೇಲೆ ಸರಿಯಾಗಿ ಮಿಶ್ರಣವನ್ನು ಮಾಡಬೇಕು. ಅದು ನಮ್ಮದು ಮೊಸರೆ ಇರ್ತದೆ, ಅದು ಕಂಪ್ಲೀಟ್ ನೀರಾಗಬೇಕಾಗ್ತದೆ. ಹಾಗಾಗಿ ಒಳ್ಳೆ ರೀತಿ ಮಿಶ್ರಣವನ್ನು ಮಾಡಬೇಕು. ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತೆಗಿತಾ ಇದ್ದೇವೆ. ಅದಂದರೆ ಒಂದು ಆರೋಗ್ಯಕ್ಕೆ ಒಳ್ಳೆಯ ಒಂದು ಇದಾಗಿರುತ್ತೆ. ಮಸಾಲ ಮಜ್ಜಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದರೆ ಸಾಕು. ಈಗ ಬೇಸಿಗೆಯಲ್ಲಿ ತುಂಬ ಉತ್ತಮ ಒಂದು ತಂಪು ಪಾನೀಯ ಅಂತ ಹೇಳ್ಬೋದು ಮಜ್ಜಿಗೆ. ಮಸಾಲ ಮಜ್ಜಿಗೆ ಮನೆಯಲ್ಲೇ ಮಾಡುವ ವಿಧಾನ ತುಂಬ ಸುಲಭವಾಗಿದೆ, ಎಲ್ಲರಿಗೂ ಮಾಡ್ಬೋದು. ಅದಾದಮೇಲೆ ನಾವು ಈ ಬಾಟ್ಲಿಯಲ್ಲಿ ತುಂಬಿಸಿ ಫ್ರೀಜರಲ್ಲಿ ಇಟ್ಟಿರ್ತೇವೆ. ನಿಮ್ಗೆ ಯಾವಾಗ ಬೇಕು ಆವಾಗ ಸ್ವಲ್ಪ ಸ್ವಲ್ಪ ತೆಗೆದು ಕುಡಿಬೋದಾಗಿದೆ. ಇದು ನೋಡಿ, ಅರ್ಧ ಲೀಟ್ರು ಮೊಸರು ತಗೊಂಡು ಬಂದಿದೆ, 1 ಲೀಟ್ರ್ ಫುಲ್ ಆಗಿದೆ. ಮತ್ತು ಸ್ವಲ್ಪ ಇದರಲ್ಲಿ ಇದೆ. ಇದಕ್ಕೆ ನಾವು ಅಂಗಡಿಯಲ್ಲಿ ತೆಗೆಯುವುದಾದರೆ 60 ರೂಪಾಯಿ ಕೊಡ್ತೇವೆ. ಮನೆಯಲ್ಲೇ ಮಾಡೋದ್ರಲ್ಲಿ ತುಂಬ ಖರ್ಚು ಕಮ್ಮಿ. ನಿಮಗೆ ಮನೆಯಲ್ಲಿ ಟ್ರೈ ಮಾಡಿ. ಓಕೆ.